ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಅಜ್ಜಿಯ ಹೆಲ್ತ್ ಟಿಪ್ಸ್ಗಳು. ಸ್ವಲ್ಪ ಲವಂಗವನ್ನು ಚೆನ್ನಾಗಿ ಅರೆದು ಮೊಡವೆಗಳ ಮೇಲೆ ಹಚ್ಚಿದರೆ ಮೊಡವೆಗಳು ಮಾಯವಾಗುತ್ತದೆ. ಗೋರಂಟಿ ಎಲೆಗಳನ್ನು ಬಟ್ಟೆ ಸಾಬೂನಿನೊಂದಿಗೆ ಅರೆದು ಬಿಳಿ ಮಚ್ಚೆಗಳು ಎಲ್ಲೆಲ್ಲಿ ಇವೆಯೋ ಅಲ್ಲಲ್ಲಿ ಹಚ್ಚುತ್ತಾ ಬಂದರೆ ಬಿಳಿ ಮಚ್ಚೆಗಳು ಮರೆಯಾಗುತ್ತದೆ. ಬೇವಿನ ಬೀಜದೊಳಗಿರುವ ಬೇಳೆಯನ್ನು ಅರೆದು ಚರ್ಮದ ಹುಣ್ಣುಗಳ ಮೇಲೆ ಹಚ್ಚಿದರೆ ರೋಗ ಕ್ರಿಮಿಗಳು ದೂರವಾಗುತ್ತದೆ, ಹುಣ್ಣುಗಳು ವಾಸಿಯಾಗುತ್ತದೆ. ತಲೆಯಲ್ಲಿನ ಹೊಟ್ಟನ್ನು ನಿವಾರಿಸಿಕೊಳ್ಳಲು ಬಿಳಿ ಗಸಗಸೆಯನ್ನು ಹಾಲಿನಲ್ಲಿ ನೆನೆಸಿಟ್ಟು ಅದಕ್ಕೆ ಸ್ವಲ್ಪ ಮೆಣಸನ್ನು ಸೇರಿಸಿ ಅರೆದು ತಲೆಗೆ ಹಚ್ಚಿಕೊಂಡು 1 ಗಂಟೆಯ ನಂತರ ಸ್ನಾನ ಮಾಡಬೇಕು. ನಾವು ಪ್ರತಿನಿತ್ಯ ತಣ್ಣೀರಿನಲ್ಲಿ ಸ್ನಾನ ಮಾಡಬೇಕು. ಹಾಗೆ ಸ್ನಾನ ಮಾಡುವಾಗ ಹೆಸರುಬೇಳೆ ಅಥವಾ ಕಡಲೆ ಹಿಟ್ಟನ್ನು ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ಬೆವರು ಹೆಚ್ಚಾಗಿ ಸುರಿಯುವುದು ನಿಲ್ಲುವುದಲ್ಲದೆ ಬೆವರಿನ ದುರ್ನಾತವೂ ಇರುವುದಿಲ್ಲ. ಲವಂಗದ ಎಣ್ಣೆಯನ್ನು ಕೆಲವು ಹನಿಗಳಷ್ಟು ನೀರಿನಲ್ಲಿ ಬೆರೆಸಿ ಆ ನೀರಿನಿಂದ ಕಣ್ಣುಗಳನ್ನು ತೊಳೆದುಕೊಂಡರೆ ಕಣ್ಣುಗಳು ಕಾಂತಿಯಿಂದ ಮಿನುಗುತ್ತದೆ. ದಡುತಿ ದೇಹದವರು ಶರೀರದ ತೂಕವನ್ನು ಇಳಿಸಿಕೊಳ್ಳಲು ಪ್ರತಿದಿನವೂ ಬೆಳಗ್ಗೆ ಹೊತ್ತು ದಪ್ಪವಾದ ನಿಂಬೆಹಣ್ಣನ್ನು ಹಚ್ಚಿ ನೀರಿನಲ್ಲಿ ಅದನ್ನು ಚೆನ್ನಾಗಿ ಹಿಸುಕಿ ಅದಕ್ಕೆ ಅರ್ಧ ಚಮಚದಷ್ಟು ಜೇನುತುಪ್ಪವನ್ನು ಬೆರೆಸಿಕೊಂಡು ಸೇವಿಸುತ್ತಾ ಬರಬೇಕು. ಕೆಲವೇ ದಿನಗಳಲ್ಲಿ ಅವರ ಶರೀರ ತೆಳುವಾಗುತ್ತದೆ. ನೀಲಿ ತುಳಸಿ ಅಥವಾ ಬೇವಿನ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಅದರಿಂದ ಮೇಲಕ್ಕೇಳುವ ಹಬೆಯನ್ನು ಮುಖಕ್ಕೆ ಬಿಟ್ಟುಕೊಂಡರೆ ಮುಖದಲ್ಲಿನ ಕಪ್ಪು ಚುಕ್ಕೆ ಮರೆಯಾಗುತ್ತದೆ. ಹೀಗೆ ಇದನ್ನು ಕೆಲವು ದಿನ ಮಾಡುತ್ತಾ ಬರಬೇಕು. ಮೂಗಿನ ಬಳಿಯಲ್ಲಿ ಚರ್ಮವು ಕಪ್ಪಾಗಿದ್ದರೆ ಸ್ಪಾಂಜೊಂದರಲ್ಲಿ ಮಜ್ಜಿಗೆಯನ್ನು ತೆಗೆದುಕೊಂಡು ಕಪ್ಪು ಬಣ್ಣ ಇರುವೆಡೆ 4-5 ಬಾರಿ ಒತ್ತಿ ತೆಗೆದು ನಂತರ ನೀರಿನಿಂದ ಮುಖವನ್ನು ತೊಳೆದುಕೊಂಡರೆ ಕಪ್ಪು ಕಲೆಗಳು ಇಲ್ಲವಾಗುತ್ತದೆ. ಮಹಿಳೆಯರು 1 ತಿಂಗಳು ಒಳಚಡ್ಡಿ ಹಾಕದಿದ್ದರೆ ಏನಾಗುತ್ತದೆ? ಯೋನಿ ಸ್ಮೂತ್ ಆಗಿ ಇರುವುದರಿಂದ ಅದರ ಮೇಲೆ ಹೀಟ್ನಿಂದ ಆಗುವ ಕೆಲವು ಇನ್ಫೆಕ್ಷನ್ ತುರಿಕೆಯಾಗಲಿ ಸಣ್ಣ ಪುಟ್ಟ ಗುಳ್ಳೆಗಳಿಂದ ದೂರ ಮಾಡುತ್ತದೆ. ಗುಪ್ತಾಂಗದಿಂದ ಬರುವ ದುರ್ವಾಸನೆ ನಾಶವಾಗುತ್ತದೆ. ಬೆವರು ಮತ್ತು ವೈಟ್ ಡಿಸ್ಚಾರ್ಜ್ ಕಾರಣದಿಂದ ಆಗುವ ಕೆಲವೊಂದು ಇನ್ಫೆಕ್ಷನ್ನಿಂದ ಆಗುವ ಎಲ್ಲ ತೊಂದರೆಗಳು ನಾಶವಾಗುತ್ತದೆ. ಮೂತ್ರ ವಿಸರ್ಜನೆ ಮಾಡುವಾಗ ಗುಪ್ತಾಂಗ ಉರಿಯುವುದು ಅಥವಾ ಸೆಕೆ ಹಿಡಿಯುವುದು ದೂರವಾಗುತ್ತದೆ. 1 ತಿಂಗಳು ಚಡ್ಡಿ ಹಾಕದೆ ಇರುವುದರಿಂದ ಹೆಣ್ಣು ಮಕ್ಕಳಿಗೆ ಕೆಲವು ಸಮಯದ ನಂತರ ತುಂಬಾ ಕಂಫರ್ಟೇಬಲ್ ತರಹ ಅವರಿಗೆ ಅರಿವಾಗುತ್ತದೆ. ಹೈ ಹೀಲ್ಡ್ ಚಪ್ಪಲಿ ಅಥವಾ ಪಾಯಿಂಟೆಡ್ ಬೂಟುಗಳನ್ನು ಕೆಲವು ಗಂಟೆಗಳ ಮಟ್ಟಿಗೆ ಧರಿಸಬಹುದು. ಇಡೀ ದಿನ ಅವುಗಳನ್ನು ಧರಿಸಿದರೆ ಅನಾರೋಗ್ಯ ಉಂಟಾಗುತ್ತದೆ. ಮಾತಾಡುವಾಗ ಬಾಯಿಂದ ದುರ್ನಾತ ಬರುತ್ತಿದ್ದರೆ ಅಂತವರು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಸೇರಿಸಿದ ನೀರಿನಲ್ಲಿ ಬಾಯಿ ಮುಕ್ಕಳಿಸಿದರೆ ಬಾಯಿಯ ದುರ್ನಾತ ತೊಲಗುತ್ತದೆ. ಹಳೆಯ ಬಟ್ಟೆಗಳನ್ನು ಸುಟ್ಟು ಅದರಿಂದ ಲಭಿಸಿದ ಬೂದಿಗೆ ಕೊಬ್ಬರಿ ಎಣ್ಣೆಯನ್ನು ಸೇರಿಸಿ ಗಟ್ಟಿಯಾದ ಮುಲಾಮಿನಂತೆ ಮಾಡಿಕೊಂಡು ಒಡೆದ ಹಿಮ್ಮಡಿಗಳಿಗೆ ಹಚ್ಚುತ್ತಾ ಬಂದರೆ ಸೀಳುಗಳು ಮುಚ್ಚಿಕೊಂಡು ಗುಣವಾಗುತ್ತದೆ. ಮೂತ್ರವು ಶೋಧಿಸಲ್ಪಡಲು ಈರುಳ್ಳಿಯು ನೆರವಾಗುತ್ತದೆ. ಹುಣ್ಣುಗಳನ್ನು ವಾಸಿ ಮಾಡುತ್ತದೆ ಮತ್ತು ಪುರುಷತ್ವವನ್ನು ಹೆಚ್ಚಿಸುತ್ತದೆ. ಮೊಡವೆಗಳು ಇರುವೆಡೆ ಈರುಳ್ಳಿಯ ಹೋಲನ್ನು ಸವರುತ್ತಾ ಬಂದರೆ ಮೊಡವೆಗಳು ಮಾಯವಾಗುತ್ತದೆ. ಸ್ವಲ್ಪ ಚಹಾ ಸೊಪ್ಪನ್ನು ಸಣ್ಣ ಬಿಳಿ ಬಟ್ಟೆಯೊಂದರಲ್ಲಿ ಗಂಟು ಕಟ್ಟಿ ಅದನ್ನು ಕುದಿಯುವ ನೀರಿನಲ್ಲಿ ಪೂರ್ತಿಯಾಗಿ ಅದ್ದಿ ಅದರ ಬಿಸಿ ಆರುವ ಮೊದಲೇ ಕಣ್ಣಿನ ರೆಪ್ಪೆಯ ಮೇಲೆ ಒತ್ತಿಕೊಳ್ಳಬೇಕು. ಹೀಗೆ 10 ನಿಮಿಷಗಳ ಕಾಲ ಮಾಡುತ್ತಾ ಬಂದರೆ ಕೆಲವೇ ದಿನಗಳಲ್ಲಿ ಕಣ್ಣುಗಳು ಪ್ರಕಾಶಮಾನವಾಗಿ ಮಿನುಗುತ್ತದೆ. ತಲೆ ಕೂದಲಿಗೆ ಹಲವಾರು ಶಾಂಪುಗಳನ್ನು ಬಳಸುತ್ತಾರೆ. ಈ ಪೊಟ್ಟಣಗಳನ್ನು ಖಾಲಿಯಾದ ನಂತರ ಎಸೆಯದೆ ಬಟ್ಟೆ ಒಗೆಯುವಾಗ ಸಾಬೂನಿನ ಪುಡಿಯೊಂದಿಗೆ ಅವುಗಳನ್ನು ನೀರಿಗೆ ಹಾಕಿಬಿಡಿ. ಒಗೆದ ಬಟ್ಟೆಗಳು ಹೆಚ್ಚು ಹೊಳಪಿನಿಂದ ಕೂಡಿದ್ದು ಶುಭ್ರವಾಗಿಯೂ ಇರುತ್ತದೆ. ಗಂಧ, ಮೆಣಸು ಮತ್ತು ಜಾಯಿಕಾಯಿಗಳನ್ನು ಒಟ್ಟಾಗಿ ಸೇರಿಸಿ ಅರೆದು ಮೊಡವೆಗಳಿರುವ ಸ್ಥಳಗಳಿಗೆ ಹಚ್ಚುತ್ತಾ ಬಂದರೆ 2 ಅಥವಾ 3 ದಿನಗಳಲ್ಲಿ ಮೊಡವೆಗಳು ಮಾಯವಾಗುತ್ತದೆ. ಕಸ್ತೂರಿಯನ್ನು ಹಚ್ಚಿದರೂ ಸಹ ಮೊಡವೆಗಳು ದೂರವಾಗುತ್ತದೆ. ಟೊಮೆಟೊ ಚರ್ಮಕ್ಕೆ ಬಹಳ ಉತ್ತಮವಾದುದು. ಪ್ರತಿದಿನವೂ ಬೆಳಗಿನ ವೇಳೆಯಲ್ಲಿ ಟೊಮೆಟೊ ರಸವನ್ನು ಮುಖಕ್ಕೆ ಹಚ್ಚಿಕೊಂಡು ಅದು ಚೆನ್ನಾಗಿ ಒಣಗಿದ ನಂತರ ತಣ್ಣೀರಿನಲ್ಲಿ ಮುಖ ತೊಳೆಯುತ್ತಾ ಬನ್ನಿ. ಹೀಗೆ ಮಾಡುವುದರಿಂದ ಚರ್ಮದ ಎಣ್ಣೆ ಸೋರುವಿಕೆ ಕಡಿಮೆಯಾಗಿ ಕಾಂತಿಯೂ ಹೆಚ್ಚಾಗುತ್ತದೆ. ಅತ್ತಿ ಹಣ್ಣನ್ನು ಪ್ರತಿದಿನವೂ 1ರಂತೆ ಸೇವಿಸುತ್ತಾ ಬಂದರೆ ಮುಖದ ಮೇಲಿನ ಬಿಳಿ ಮತ್ತು ಕಪ್ಪು ಕಲೆಗಳಂತಹ ಚರ್ಮ ರೋಗಗಳು ಗುಣವಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ.